ಮತ್ತೊಬ್ರು ಸುನೀತಾ ಅಂತ ಕರೆ ಮಾಡಿದ್ದಾರೆ. ಹಲೋ ಹಲೋ, ನಮಸ್ಕಾರ ಸುನೀತಾ ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಹರಪನಹಳ್ಳಿ ತಾಲೂಕಿಂದ ಮೇಡಮ್. ಓಕೆ, ಮಾತಾಡಿ, ಗುರೂಜಿ ಇದ್ದಾರೆ. ನಮಸ್ತೆ ಗುರು. ನಮಸ್ತೆ ಮೇಡಮ್. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಗುರು. ಹೇಳಿ ಮೇಡಮ್. ಅವನು ಓದೋದಿಲ್ಲ ಏನು ಗುರುಜಿ? ಅವನು ಹೇಳಿ. ಓದೋದು? ಚೆನ್ನಾಗಿ ಸ್ಪಷ್ಟವಾಗಿ ಮಾತಾಡಿ. ಓದ್ಕೊಳ್ಳೋದಿಲ್ಲ ಗುರುಜಿ. ಎಷ್ಟು ಹೇಳಿದ್ರು ಓದೋದಿಲ್ಲ, ಏನಿಲ್ಲ. ಹಂಗಾಗಿ ಕೇಳೋಣ ಅಂತ ಮಾಡಿದ್ವಿ. ಓಕೆ ಮೇಡಮ್, ಕೆಲವ್ರಿಗಾಗಿರುತ್ತೆ, ಬಟ್ ಹೀಗೆ ಮುಂದುವರಿಸ್ಬೇಕು. ಎಷ್ಟು ವಯಸ್ಸು ನಿಮ್ಮ ಮಗನಿಗೆ? ಈಗ 17 ವರ್ಷ. 17 ವರ್ಷ ಆಗಿದೆ. ಫಸ್ಟ್ ಇಯರ್ ಹೋಗ್ತಾನೆ. ಫಸ್ಟ್ ಇಯರ್ ಓದ್ತಿದ್ದಾರೆ. ಅಮ್ಮ, ನೀವು ಶ್ರೀಮಂತರ ಪಟ್ಟಿಯಲ್ಲಿ ನೋಡಿದ್ರೆ ಓದದೇ ಇರೋರೇ ಹೆಚ್ಚಿದಾರಮ್ಮ. ಹಂಗಂತ ಹೇಳ್ಬಿಟ್ಟು ನಾನು ಓದಬಾರ್ದು ಅಂತಂತೇನು ಹೇಳ್ತಿಲ್ಲ, ಬಟ್ ನಾವು ಪಾಸಿಟಿವ್ ಆಗಿ ತೆಗೆದುಕೊಳ್ಬೇಕು. ಯೂನಿವರ್ಸ್ ಇರೋದೇ ಈ ಬ್ಯೂಟಿಫುಲ್ ಇಂಬ್ಯಾಲೆನ್ಸಲ್ಲಿ. ಇನ್ಫ್ಯಾಕ್ಟ್ ನನ್ನ ಮಗನು ನಿಮ್ಮ ಮಗನ ಥರನೇ, ಅವನು ಸರಿಯಾಗಿ ಓದಲ್ಲ ಅವನು, ಬಟ್ ನನಗೇನು ಚಿಂತೆ ಏನೂ ಇಲ್ಲ. ಅವ್ರಿಗೆ ಬೇರೆ ಬೇರೆ ಟ್ಯಾಲೆಂಟ್ ಇರುತ್ತೆ, ಬಿಸ್ನೆಸ್ ಮಾಡ್ಬೋದು, ದೊಡ್ಡ ವ್ಯಕ್ತಿ ಆಗ್ಬೋದು, ಶ್ರೀಮಂತನಾಗ್ತಾನೆ. ಸೊ ನೀವು ಅವನಿಗೆ ಆಶೀರ್ವಾದ ಮಾಡ್ತಿರ್ಬೇಕು. ಪ್ರತಿದಿನ ಮಲಗೋಕೆ ಹೋಗೋದಕ್ಕಿಂತ ಮುಂಚೆ ಅಥವಾ ಬೆಳಿಗ್ಗೆ ಎದ್ದಾಗ ಅವನಿಗೆ ಊಟ ಕೊಟ್ಟಾಗ, ನೀರು ಕೊಟ್ಟಾಗ, ಪ್ರತಿ ಸಲ ನಿಮ್ಮ ಮೈಂಡಲ್ಲಿ ಓಡ್ತಿರಲಿ, ಓದ್ಬಿಟ್ಟೆ ಚೆನ್ನಾಗಾಗಬೇಕು, ಏನೋ ಒಳ್ಳೇದಾಗಬೇಕು ಅಂತ, ಸೆಟ್ಲ್ ಆಗಬೇಕು ಅಂತ ಏನಿಲ್ಲ. ನೀವು ಆಶೀರ್ವಾದ ಮಾಡಿ ಸಾಕು. ಯೂನಿವರ್ಸ್ ಆಶೀರ್ವಾದ ನಿಮ್ಮ ಮುಖಾಂತರ ಹೋಗಿ ಅವನು ಬಹುದೊಡ್ಡ ವ್ಯಕ್ತಿ ಆಗ್ತಾನೆ, ಶ್ರೀಮಂತ ವ್ಯಕ್ತಿ ಆಗ್ತಾನೆ, ಸಂಸ್ಕಾರ ಉಳ್ಳಂಥ ಒಂದು ಪ್ರಜೆ ಆಗ್ತಾನೆ. ಸೊ ಹಾಗಾಗಿ ನೀವು ಬ್ಲೆಸ್ ಮಾಡ್ತೀರಿ. ನನ್ನ ಮಗನು ಅತಿ ಎತ್ತರಕ್ಕೆ ಬೆಳೆದು ಅವನು ಶ್ರೀಮಂತ ವ್ಯಕ್ತಿಯಾಗಿದ್ದಕ್ಕೆ, ಸಂಸ್ಕಾರವುಳ್ಳ ಒಂದು ವ್ಯಕ್ತಿಯಾಗಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಪ್ರತಿ ಸಲ ಹೇಳ್ತಿರ್ಬೇಕು ನಿಮ್ಮ ಮನಸ್ಸಲ್ಲಿ. ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಸಾಧ್ಯವಾದರೆ ನಿಮ್ಮ ಮಗನಿಗೊಂದ್ಸಲಿ ನನಗೆ ಮೀಟ್ ಮಾಡಿಸಿ ಅಥವಾ ಮಾತಾಡಿಸಿ, ನಾನು ಒಂದ್ಸಲಿ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮನಿ ಈಸ್ ಹ್ಯಾಪಿನೆಸ್, ಅಹಂ ಬ್ರಹ್ಮಾಸ್ಮಿ. ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಇದು ಅದರ ತುಣುಕು ಮಾತ್ರ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ.